ನಮಸ್ಕಾರ, ಶುಭೋದಯ. ಪ್ರತಿ ವಾರದಂತೆ ಈ ವಾರ ಭವಿಷ್ಯವನ್ನ ನೋಡೋಣ. ಜುಲೈ 23/7/2017 29/7/2017 ಅಂದರೆ ಭಾನುವಾರದಿಂದ ಭಾನುವಾರದವರೆಗಿನ ರಾಶಿ ಭವಿಷ್ಯ ಹೀಗಿದೆ. ಇನ್ನು ನೇರವಾಗಿ ರಾಶಿ ಭವಿಷ್ಯಗಳ ವಿಚಾರಕ್ಕೆ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವಂತವರು ಪ್ರತಿಯೊಂದರಲ್ಲೂ ಹೆಚ್ಚಿನ ಉತ್ಸಾಹದಿಂದ ಮುಂದುವರಿಯುವ ನಿಮಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಬರದೆ ಹೋಗಬಹುದು. ಸಣ್ಣ ಸಣ್ಣ ವಿಷಯಕ್ಕೂ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನೈಜ ಪ್ರಸಂಗಗಳ ಕಡೆ ಗಮನ ಹರಿಸಿ. ಮಗನ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಪ್ರಗತಿ ಕಂಡು ಬರಲಿದೆ. ಪಾಲುಗಾರಿಕೆ ವ್ಯವಹಾರದಲ್ಲಿ ಅನಿರೀಕ್ಷಿತ ತಿರುವು ಕಂಡು ಬರಲಿದೆ. ನ್ಯಾಯಾಲಯದ ವ್ಯಾಜ್ಯಗಳು ಅನವಶ್ಯಕವಾಗಿ ನಿಮಗೆ ಆತಂಕವನ್ನ ಹೆಚ್ಚಿಸುತ್ತಾ ಹೋಗೋದ್ರಿಂದ ರಾಜಿ ಪಂಚಾಯಿತಿ ಮೂಲಕ ಬಗೆಹರಿಸಿಕೊಂಡ್ರೆ ಒಳ್ಳೆಯದು. ಇನ್ನು ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯಲ್ಲಿ ಇರುವಂತವರು ಈ ವಾರದಲ್ಲಿ ನಿಮ್ಮ ನಾಯಕತ್ವದಲ್ಲಿ ನಡೆಯಲಿರುವ ಶುಭ ಸಮಾರಂಭಕ್ಕೆ ಸಮಸ್ತ ಬಾಂಧವರ ನೆರವು ದೊರೆಯಲಿದೆ. ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತದೆ. ಬಿಡುವಿಲ್ಲದ ಕೆಲಸ ನಿಮ್ಮದಾಗಿರುತ್ತದೆ. ಮನೆಗೆ ಅತಿಥಿಗಳ ಆಗಮನ ವಿಶೇಷವಾಗಿ ನಡೆಯಲಿದೆ. ಹಣಕಾಸಿನ ಅನುಕೂಲತೆ ಕಂಡು ಬರೋದ್ರಿಂದ ನೆನೆಗುದಿಗೆ ಬಿದ್ದಿದ್ದ ಹೊಸ ಯೋಜನೆಗಳಿಗೆ ಮರುಚಾಲನೆ ದೊರೆಯಲಿದೆ. ಇನ್ನು ಆಸ್ತಿಗೆ ಸಂಬಂಧಪಟ್ಟಂತೆ ನೀವು ತುಸು ಧೈರ್ಯ ತೋರಿದ್ರೆ ಆಸ್ತಿಯು ನಿಮ್ಮ ಕೈವಶವಾಗುತ್ತದೆ. ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೀರಿ. ಇನ್ನು ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯಲ್ಲಿ ಇರುವಂತವರು ಈ ವಾರ ಒಂದೇ ರೀತಿಯಾದ ಏಕತಾನತೆಯಿಂದ ವೃತ್ತಿಯಲ್ಲಿ ಆಸಕ್ತಿ ಕಳೆದುಕೊಂಡು ವಿಭಿನ್ನವಾಗಿ ಆಲೋಚಿಸುತ್ತೀರಿ. ಇದಕ್ಕೆ ಮನೆಯವರ ಬೆಂಬಲ ಸಂಪೂರ್ಣವಾಗಿ ಸಿಗಲಿದೆ. ಖಾಸಗಿ ಕಂಪನಿ ನೌಕರರು ಮೇಲಾಧಿಕಾರಿಗಳ ಕೃಪೆ ಅಥವಾ ಮರ್ಜಿಗಾಗಿ ಕಾಯಬೇಕಾಗುತ್ತದೆ. ಸ್ನೇಹಿತರ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಾಮೀನಾಗುವುದು, ಖಾಲಿ ಚೆಕ್ಕುಗಳನ್ನು ಕೊಡುವುದು ಇತ್ಯಾದಿಗಳನ್ನು ಮಾಡೋದ್ರಿಂದ ಹೆಚ್ಚಿನ ತೊಂದರೆಗೆ ಸಿಲುಕಿಕೊಳ್ಳುತ್ತೀರಿ. ಸ್ವಲ್ಪ ಜೋಪಾನ. ನೀವು ಕೊಡಬೇಕಾಗಿದ್ದ ಬಾಕಿ ಸಾಲಗಳು ಇಷ್ಟರಲ್ಲೇ ಚುಕ್ತ ಆಗಲಿವೆ. ಇನ್ನು ಮುಂದಿನ ರಾಶಿ ಕಟಕ. ಕಟಕ ರಾಶಿಯಲ್ಲಿರುವವರು ಈ ವಾರ ಜೀವನದಲ್ಲಿ ಬರಲಿರುವ ಕೆಲವು ಪ್ರಸಂಗಗಳನ್ನ ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಕ್ರೀಡಾ ಮನೋಭಾವದಿಂದ ಸ್ವೀಕರಿಸಿ. ಆಡ್ತಾ ನಗತಾ ಜೀವನ ನಡೆಸಿ. ಅನಿರೀಕ್ಷಿತವಾಗಿ ಮತ್ತೊಬ್ಬರ ಒತ್ತಾಸೆಗೆ ಒಳಗಾಗಿ ಜವಾಬ್ದಾರಿಯೊಂದನ್ನು ತೆಗೆದುಕೊಳ್ಬೇಕಾಗುತ್ತೆ. ಆದಾಯದಲ್ಲಿ ಆಗುತ್ತಿರುವ ಹೆಚ್ಚಳ ಮತ್ತು ಅದಕ್ಕೆ ಪೂರಕವಾದ ಖರ್ಚು ಆಗೋದ್ರಿಂದ ಈ ವಾರ ಹಣ ಉಳಿತಾಯ ಮಾಡಲು ಆಗೋದಿಲ್ಲ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಜೋಡಿಸಲು ಪರದಾಟ ಉಂಟಾಗಬಹುದು. ಅಷ್ಟಲ್ಲದೆ ಸ್ನೇಹಿತರ ನೆರವು ನಿಮ್ಮ ಆತಂಕವನ್ನ ಸ್ವಲ್ಪ ದೂರ ಮಾಡಲಿದೆ. ಇನ್ನು ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯಲ್ಲಿ ಇರುವಂತವರಿಗೆ ಈ ವಾರ ಬಹಳ ಕಾಲದಿಂದಲೂ ಬಗೆಹರಿಯದಿದ್ದ ಸಮಸ್ಯೆಗೊಂದು ಅಂತ್ಯ ಹಾಡುವುದು ಉತ್ತಮವಾಗಿರುತ್ತದೆ. ನಿಮ್ಮ ಕಾರ್ಯಾಲಯದಲ್ಲಿ ನೌಕರರು ಸ್ಥಿರವಾಗಿ ನಿಲ್ಲೋದಿಲ್ಲ ಎಂಬ ನಿಮ್ಮ ಕೊರಗು ಸಹಜವಾದದ್ದು. ಆದರೆ ಅವರಿಗೆ ಹೆಚ್ಚಿನ ಪಗಾರ ಕೊಟ್ಟು ಅವರ ವಿಶ್ವಾಸವನ್ನು ನೀವು ಹೊಂದಬೇಕಾಗಿರುವುದು ಅನಿವಾರ್ಯವಾಗಿರುತ್ತದೆ. ಆಗ ಸಮಾಜದ ಗಣ್ಯರು ನಿಮ್ಮ ನಾಯಕತ್ವವನ್ನು ಕೊಂಡಾಡ್ತಾರೆ. ವಿದ್ಯಾದಾನಕ್ಕೆ ವಿಶೇಷ ದೇಣಿಗೆ ಸಂಗ್ರಹವಾಗಲಿದೆ. ಇತಿಮಿತಿ ಮಾತುಗಳಿಂದ ಬಾಂಧವ್ಯ ವೃದ್ಧಿಯಾಗುತ್ತದೆ. ಅಷ್ಟೇ ಅಲ್ಲದೆ ಹಿರಿಯರ ಆಶೀರ್ವಾದ ಪಡೆದುಕೊಂಡು ಮುನ್ನಡೆಯಬೇಕು. ಹಾಗೆ ಮುಂದಿನ ರಾಶಿಯನ್ನ ನೋಡೋಣ. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯಲ್ಲಿ ಇರುವಂತವರಿಗೆ ಈ ವಾರದಲ್ಲಿ ಮತ್ತೊಬ್ಬರ ಹಿತದಲ್ಲಿ ಸುಖ ಕಾಣುತ್ತಿದ್ದ ನಿಮಗೆ ನಿಮ್ಮ ವೈಯಕ್ತಿಕ ಕೆಲಸಗಳು ಬಾಕಿ ಇರುವುದು ಗಮನಕ್ಕೆ ಬರುತ್ತದೆ ಮತ್ತು ಆಗಿರುವ ನಷ್ಟ ಕೂಡ ಕಂಡು ಗಾಬರಿ ಆಗ್ತೀರಾ. ಸಮಾಜಕ್ಕೆ ನಿಮ್ಮಿಂದ ದೇಣಿಗೆ ಸಂದಾಯವಾಗಲಿದೆ. ಇದರಿಂದ ನಿಮ್ಮ ಪ್ರತಿಷ್ಠೆ ಹಾಗೂ ಕೀರ್ತಿ ಹೆಚ್ಚಲಿದೆ. ಅನುಭವಿಗಳ ಸಲಹೆಯಂತೆ ನಡೆಯೋದು ಉತ್ತಮ. ಆದಾಯದ ವಿಷಯದಲ್ಲಿ ತೊಂದರೆ ಇಲ್ಲ. ಪರಿಶ್ರಮಕ್ಕೆ ತಕ್ಕಷ್ಟು ಆದಾಯ ಬರುತ್ತದೆ. ಅನವಶ್ಯಕ ಖರೀದಿಗಳನ್ನ ಮಾಡದಿರೋದೇ ಉತ್ತಮ. ಇನ್ನು ತುಲಾರಾಶಿಯನ್ನ ನೋಡೋಣ. ತುಲಾರಾಶಿಯಲ್ಲಿ ಇರುವವರಿಗೆ ಈ ವಾರ ಈ ಹಿಂದೆ ಕಂಡು ಬಂದಿದ್ದ ಕಷ್ಟದ ದಿನಗಳು ದೂರವಾಗಲಿದ್ದು ಕುಟುಂಬದಲ್ಲಿ ನೆಮ್ಮದಿ ಸೌಖ್ಯ ನೆಲೆಸಲಿದೆ. ಅವಿವಾಹಿತರಿಗೆ ಕಂಕಣಬಲ ಕೂಡಿ ಬರುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಸಿದ್ಧತೆ ನಡೆಯುತ್ತದೆ. ಅಪೇಕ್ಷಿತ ಕೆಲಸ ಕಾರ್ಯಗಳು ಸರಿಯಾದ ಕ್ರಮದಲ್ಲಿ ನಡೆಯಲಿವೆ. ನಿಮ್ಮ ಶ್ರಮ ಹಗುರವಾಗುತ್ತದೆ. ಮಡದಿ ಮತ್ತು ಚಿಕ್ಕ ಮಕ್ಕಳ ಆರೋಗ್ಯದಲ್ಲಿ ಅನಿರೀಕ್ಷಿತ ವ್ಯತ್ಯಾಸ ಕಂಡು ಬರಬಹುದು. ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಕೊಡಿಸೋದು ಒಳ್ಳೆಯದು. ಈ ವಿಷಯದಲ್ಲಿ ಹಿರಿಯರ ಸಲಹೆಗಳನ್ನ ತಪ್ಪದೆ ಪಡೆಯಿರಿ. ಇನ್ನು ವೃಶ್ಚಿಕ ರಾಶಿಯನ್ನ ನೋಡೋಣ. ವೃಶ್ಚಿಕ ರಾಶಿಯಲ್ಲಿರುವವರು ಈ ವಾರ ಸ್ವಂತವಾಗಿ ಆಲೋಚಿಸುವುದನ್ನ ಬಿಟ್ಟು ಮತ್ತೊಬ್ಬರ ಸಲಹೆ ಸೂಚನೆ ಅವಲಂಬಿಸಿ ಕೆಲಸ ಮಾಡುವ ಸ್ವಭಾವವನ್ನ ಮೊದಲು ಬಿಟ್ಟುಬಿಡಬೇಕಾಗುತ್ತೆ. ಚಾಡಿ ಮಾತುಗಳನ್ನ ನಂಬಿ ಏನಾದರೂ ನಿರ್ಣಯ ತೆಗೆದುಕೊಂಡಲ್ಲಿ ಅನಾಹುತ ಆಗುವ ಸಾಧ್ಯತೆಗಳಿವೆ. ಹೀಗಾಗಿ ಸ್ವಲ್ಪ ಜಾಗರೂಕರಾಗಿರಿ. ಇನ್ನು ಆಡುವ ಮಾತಿನಲ್ಲಿ ನಡೆ ನುಡಿಗಳಲ್ಲಿ ಬದಲಾವಣೆ ತಂದುಕೊಳ್ಳ್ರಿ. ಗುರುವಿನ ಲಾಭ ಸ್ಥಾನದ ಪಯಣವು ನಿಮ್ಮಲ್ಲಿ ಆತ್ಮಸ್ಥೈರ್ಯವನ್ನ ತುಂಬುತ್ತದೆ ಮತ್ತು ಆ ಮೂಲಕ ಹೊಸ ವಿಚಾರಗಳು ನಿಮ್ಮ ಮನದಲ್ಲಿ ಮೂಡುತ್ತವೆ. ನಿಮ್ಮ ಜಾಣತನದ ನಡೆ ನಿಮ್ಮನ್ನು ರಕ್ಷಿಸುತ್ತದೆ. ಈಗ ಧನುಷ್ ರಾಶಿಯನ್ನು ನೋಡೋಣ. ಧನುಷ್ ರಾಶಿಯಲ್ಲಿ ಇರುವವರಿಗೆ ಈ ವಾರ ನಿರುದ್ಯೋಗಿಗಳಿಗೆ ಉತ್ತಮ ವೇತನದ ನೌಕರಿ ಸಿಗುತ್ತದೆ. ಇದರಿಂದ ಆರ್ಥಿಕ ಸ್ಥಿತಿ ಹೆಚ್ಚಿನ ಮಟ್ಟದಲ್ಲಿ ಸುಧಾರಿಸಲಿದೆ. ವಾಹನ ಖರೀದಿ ಸದ್ಯಕ್ಕೆ ಬೇಡ. ಹೊಸ ಮನೆ ಖರೀದಿಯ ಬಗ್ಗೆ ಚಿಂತಿಸಿದಲ್ಲಿ ಇದು ಉತ್ತಮ ಕಾಲ. ಅಥವಾ ಬೇರೊಂದು ನೂತನ ಬಾಡಿಗೆ ಮನೆಗೆ ಹೋಗುವ ಯೋಚನೆಯು ಸಿದ್ಧಿಸುವುದು. ಕಚೇರಿಯ ಕಾಗದ ಪತ್ರಗಳಿಗೆ ಸಹಿ ಹಾಕುವ ಮುನ್ನ ಬರವಣಿಗೆಯನ್ನ 2 ಬಾರಿ ಓದಿಕೊಂಡು ಸಹಿ ಹಾಕಿ. ಲಾಭಗಳ ವಿಮರ್ಶೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿರಿ. ಹಿರಿಯರ ಜವಾಬ್ದಾರಿಗಳನ್ನ ಸಮರ್ಥವಂತವಾಗಿ ನಿರ್ವಹಿಸುವಿರಿ.
ಹಾಗೆ ಮುಂದಿನ ರಾಶಿಯನ್ನು ನೋಡೋಣ. ಮಕರ ರಾಶಿ. ಮಕರ ರಾಶಿಯಲ್ಲಿರುವಂತವರಿಗೆ ಈ ವಾರ ನೀವು ಬಯಸುವ ಎಲ್ಲ ಕೆಲಸಗಳಿಗೂ ಸ್ನೇಹಿತರಿಂದ ಸಂಪೂರ್ಣ ಸಹಾಯ ಒದಗುತ್ತದೆ. ಎಲ್ಲರ ಪ್ರೋತ್ಸಾಹ ನಿಮ್ಮಲ್ಲಿ ನವ ಚೈತನ್ಯವನ್ನ ಮೂಡಿಸಲಿದೆ. ಪರಿವಾರದವರೊಂದಿಗೆ ಮಾಡಲಿರುವ ತೀರ್ಥಯಾತ್ರೆ ನೆಮ್ಮದಿ ಸಂತೋಷ ತರಲಿದೆ. ನೆರೆಹೊರೆಯವರ ಸಹಾಯ ಕೋರಿ ನಿಮ್ಮಲ್ಲಿಗೆ ಬರುತ್ತಾರೆ. ಸಾಧ್ಯವಾದಲ್ಲಿ ಅವರಿಗೆ ಸ್ಪಂದಿಸಿ ಸಹಾಯ ಮಾಡಿ. ವ್ಯಾಪಾರಿಗಳು ತಮ್ಮ ವ್ಯವಹಾರಗಳಲ್ಲಿ ಹೆಚ್ಚಿನ ಬಂಡವಾಳ ಹೂಡಲು ಅಭ್ಯಂತರ ಇಲ್ಲ. ನೀವು ಆಡುವ ಕೆಲವು ಮಾತುಗಳು ಇತರರಿಗೆ ಮುಜುಗರ ಉಂಟು ಮಾಡದಿರಲಿ. ಮಾತಿನ ಮೇಲೆ ಹತೋಟಿ ಇರಲಿ. ಈಗ ಕುಂಭರಾಶಿಯನ್ನ ನೋಡೋಣ. ಕುಂಭರಾಶಿಯಲ್ಲಿರುವವರಿಗೆ ಈ ವಾರ ಸಮಾಜದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಬೆಲೆ ಸಿಗುತ್ತದೆ. ನಿಮ್ಮ ಈ ಗುಣವೇ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಸುಲಲಿತವಾಗಿ ಮಾಡಿಸುವುದು. ಆದರೆ ಇದು ಬೇರೆಯವರಿಂದ ದುರುಪಯೋಗವಾಗದಂತೆ ಎಚ್ಚರ ವಹಿಸಿಕೊಳ್ಳಿ. ವ್ಯಕ್ತಿಗಳ ಸ್ವಭಾವಕ್ಕೆ ತಕ್ಕಂತೆ ನಡೆದುಕೊಳ್ಳಿರಿ. ಮಹತ್ವದ ವಿಚಾರಗಳಿಗೆ ಮಂತ್ರಾಲೋಚನೆ ಇರಲಿ. ಸ್ವಯಂ ಉದ್ಯೋಗಿಗಳಿಗೆ ಗುರುವಿನ ಅವಕೃಪೆಯಿಂದ ಕೆಲಕಾಲ ಹಿನ್ನಡೆ ಉಂಟಾಗಬಹುದು. ಗುರುವಿನ ಸ್ತೋತ್ರ ಪಠಿಸಿಕೊಳ್ಳಿ. ಅಪರಿಚಿತ ವ್ಯಕ್ತಿಯೊಬ್ಬರಿಂದ ಹೊಸ ಯೋಜನೆ ಆರಂಭಿಸುವ ಸಾಧ್ಯತೆಗಳು ಇವೆ. ಇನ್ನು ಕೊನೆಯದಾಗಿ ಮೀನರಾಶಿಯನ್ನ ನೋಡೋಣ. ಮೀನರಾಶಿಯಲ್ಲಿ ಇರುವಂತವರು ಈ ವಾರ ನಿಮ್ಮ ಹಿರಿತನ ಹಾಗೂ ಬೌದ್ಧಿಕ ಮಟ್ಟದಿಂದ ಜನರು ನಿಮ್ಮನ್ನ ಆದರಿಸುತ್ತಾರೆ. ಕಚೇರಿ ಕೆಲಸಗಳಲ್ಲಿ ಬಾಸ್ ನಿಮ್ಮ ಮೇಲೆ ಸಂಪೂರ್ಣ ಭರವಸೆ ಇಟ್ಟು ಹೆಚ್ಚಿನ ಗುರುತರ ಜವಾಬ್ದಾರಿಯನ್ನ ವಹಿಸುತ್ತಾರೆ. ಇದನ್ನ ಸದುಪಯೋಗ ಪಡಿಸಿಕೊಂಡಲ್ಲಿ ನಿಮ್ಮಂತಹ ಭಾಗ್ಯವಂತರು ಯಾರು ಇಲ್ಲ ಅಂತ ಹೇಳ್ಬೋದು. ಆದ್ರೆ ಅತಿಯಾದ ಆತ್ಮವಿಶ್ವಾಸದಿಂದ ಸಾಗಿದಲ್ಲಿ ಅಧಃಪತನದ ಜೊತೆಗೆ ಅವಮಾನ ಮತ್ತು ನಗೆಪಾಟಲು ಅನುಭವಿಸಬೇಕಾಗುವುದು. ನಿಮ್ಮ ಉದ್ಯಮಕ್ಕೆ ಸರ್ಕಾರಿ ಕಾನೂನುಗಳಿಂದ ಅಡೆತಡೆ ಉಂಟಾಗುವ ಸಾಧ್ಯತೆಗಳು ಇರುತ್ತವೆ. ಹೀಗಿವೆ ಈ ವಾರದ ರಾಶಿ ಭವಿಷ್ಯ. ಸರ್ವರಿಗೂ ಈ ವಾರ ಸನ್ಮಂಗಳವನ್ನು ಉಂಟು ಮಾಡಲಿ. ಶುಭ ವಾರವಾಗಲಿ ಎಂದು ಹಾರೈಸುತ್ತಾ ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.